ಹಿಂದೂಗಳು ಜಾಗೃತರಾದರೆ ಮಾತ್ರ ಬಲಿಷ್ಠ ಭಾರತ ನಿರ್ಮಾಣ ಸಾಧ್ಯ ಎಂದು ಕರ್ನಾಟಕ ಹಿಂದೂ ಜಾಗರಣ ವೇದಿಕೆಯ ಪ್ರಾಂತ ಸಂಯೋಜಕ ಕೇಶವಮೂರ್ತಿ ಅಭಿಪ್ರಾಯಪಟ್ಟರು. ಸ್ವಾಮಿ ವಿವೇಕಾನಂದ ಜಯಂತಿ ಮತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜಯಂತಿ ಅಂಗವಾಗಿ ಮಡಿಕೇರಿ ತಾಲೂಕು ಹಿಂದೂ ಜಾಗರಣ ವೇದಿಕೆ ವತಿಯಿಂದ ನಗರದ ಭಾರತೀಯ ವಿದ್ಯಾಭವನ ಸಭಾಂಗಣದಲ್ಲಿ ನಡೆದ ಯುವ ಸಮಾವೇಶದಲ್ಲಿ ದಿಕ್ಸೂಚಿ ಭಾಷಣ ಮಾಡಿದ ಅವರು, ಸೇವೆ ಮತ್ತು ತ್ಯಾಗದ ಅಡಿಪಾಯದ ಮೇಲೆ ನಿಂತಿರುವ ಹಿಂದೂ ಸಮಾಜವನ್ನು ಉಳಿಸಲು ಹೋರಾಟದ ಅನಿವಾರ್ಯತೆ ಇದೆ ಎಂದರು. ಹಿಂದೂಗಳಿಗೆ ಹಿಂದೂಗಳೇ ಪ್ರೋತ್ಸಾಹ ನೀಡದಂತಹ ಸನ್ನಿವೇಶವು ದೇಶವನ್ನು ದುರ್ಬಲಗೊಳಿಸುತ್ತದೆ. ಧರ್ಮದ ರಕ್ಷಣೆಗಾಗಿ ಹಿಂದೂಗಳು ಒಂದಾಗಬೇಕೆಂದು ಹೇಳಿದ ಕೇಶವಮೂರ್ತಿ, ಮಹಾಕುಂಭ ಮೇಳದಲ್ಲಿ ಜಗತ್ತಿಗೆ ಹಿಂದೂಗಳ ವಿರಾಟ ರೂಪ ದರ್ಶನವಾಗಿದೆ. 40 ಕೋಟಿ ಹಿಂದೂಗಳು ಒಂದೆಡೆ ಸೇರಿ ಸನಾತನ ಧರ್ಮದ ಶಕ್ತಿಯನ್ನು ಪ್ರದರ್ಶಿಸಿದ್ದಾರೆ ಎಂದರು. ದೇಶವನ್ನು ಈ ಡ್ರಗ್ಸ್ ಮಾಫಿಯಾ ನಡೀತಾ ಇದೆ. ಎಲ್ಲದರಲ್ಲಿ ಗೋವುಗಳನ್ನು ಕಡಿತಾರೆ. ಸಹಸ್ರಾರು ಗೋವುಗಳ ರಕ್ತ ಈ ನೆಲದ ಮೇಲೆ ಬೀಳ್ತಾ ಇದೆ. ನಮ್ಮ ಗುಡಿ ಗೋಪುರಗಳನ್ನು ಚುನ್ನೂರು ಮಾಡ್ತಾ ಇದ್ದಾರೆ. ನಮ್ಮ ಧರ್ಮದ ಬಗ್ಗೆ ಟೀಕೆ ಮಾಡ್ತಾರೆ, ನಮ್ಮ ಸಂಸ್ಕೃತಿಯ ಬಗ್ಗೆ ಟೀಕೆ ಮಾಡ್ತಾರೆ. ಇವೆಲ್ಲ ನಮ್ಮ ಗಮನದಲ್ಲಿದ್ದು ಇವೆಲ್ಲವೂ ಜಾಗೃತಿಯ ಅಂಶಗಳಾಗಿದ್ದು, ಈ ಸಮಯದಲ್ಲೂ ಜಾಗರಣ ವೇದಿಕೆಯ ಕಾರ್ಯಕರ್ತ ಯೋಚನೆ ಮಾಡದೆ ಅವನು ತಟಸ್ಥವಾಗಿ ಅಥವಾ ಹಿಂದೆ ಉಳಿತಾನೆ ಅಂತ ಹೇಳಿದರೆ ಯಾವ ರೀತಿ ನಾವು ಯೋಚನೆ ಮಾಡಬೇಕು? ಮತ್ತೊಮ್ಮೆ ವಿವೇಕಾನಂದರ ವಿಚಾರ, ಸುಭಾಷ್ ಚಂದ್ರ ಬೋಸರ ವಿಚಾರ ನಮ್ಮ ರಕ್ತದ ಕಣಕಣದಲ್ಲಿ ಹರಿಯಬೇಕು. ನಾವು ಎದ್ದು ನಿಲ್ಲಬೇಕು. ಈ ದೇಶ ಬದುಕಬೇಕು ಅಂತ ಹೇಳಿದರೆ ಹಿಂದೂ ಬದುಕಿದರೆ ಮಾತ್ರ ಈ ದೇಶ ಬದುಕುತ್ತೆ. ಇಲ್ಲದ್ರೆ ನಿಮಗೆ ಗೊತ್ತು, ಇಸ್ಲಾಂ ಬೆಳೆದಂಗೆ ಪಾಕಿಸ್ತಾನ ಇವತ್ತು ಭಿಕ್ಷಾಪಾತ್ರ ಇಟ್ಕೊಂಡು ಇಡೀ ಜಗತ್ತಿನಲ್ಲಿ ಓಡಾಡ್ತಾ ಇದೆ. ಅಫ್ಘಾನಿಸ್ತಾನ್ ಭಾರತ ಕೊಡೋ ಅಕ್ಕಿ ಮೇಲೆ ಜೀವನ ಮಾಡ್ತಾ ಇದೆ. ಜೋರ್ಡಾನ್, ಸಿರಿಯಾ, ಯಾವುದೇ ದೇಶ ತಗೊಳ್ಳಿ ಒಬ್ರಿಗೊಬ್ರು ಬಾಂಬ್ ಹಾಕೊಂಡು ಸಾಯ್ತಾ ಇದ್ದಾರೆ. ನೆಮ್ಮದಿಯಾಗಿ ತಾನು ಬೆಳೆದಂಥ ಅಕ್ಕಿ ಭತ್ತವನ್ನು ತಾನೇ ಉಪಯೋಗಿಸ್ಕೊಳ್ಳುವಂಥ ಏಕೈಕ ದೇಶ ಇವತ್ತು ಇದ್ರೆ ಅದು ಭಾರತ ಮಾತ್ರ. ಅಮೆರಿಕ ಟೆಕ್ನಾಲಜಿಲಿ ಬೆಳೆದಿದೆ ಅಂತ ಹೇಳ್ತಾರೆ. ನಿನ್ನೆ ಚೈನಾ ಬಿಟ್ಟಂತ ಒಂದು ಟೆಕ್ನಾಲಜಿಯ ಒಂದು ದೊಡ್ಡ ಪ್ರಮಾಣದ ಒಂದು ಶಸ್ತ್ರ ಇವತ್ತು ಅಮೆರಿಕನ ಅಳ್ಳಾಡಿಸ್ತಾ ಇದೆ. $1 ಟ್ರಿಲಿಯನ್ ಕುಸಿದಿದೆ ಅಮೆರಿಕದಲ್ಲಿ. ನಾಳೆ ಬದುಕೋದು ಹೇಗೆ ಅಂತ ಯೋಚನೆ ಬಂದರೂ ಬರುತ್ತೆ ಅಮೆರಿಕಾಗೆ. ಇಡೀ ಜಗತ್ತು ಕಾಯ್ತಾ ಇದೆ. ಪೆಟ್ರೋಲ್ ಉತ್ಪತ್ತಿ ಮಾಡತಕ್ಕಂಥ ದೇಶಗಳು ಪೆಟ್ರೋಲ್ ಖಾಲಿ ಆದರೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಖಾಲಿ ಆಗೋ ಸನ್ನಿವೇಶಗಳು ಬರ್ತಾ ಇದೆ. ಆದರೆ ಎಲ್ಲ ರೀತಿಯಲ್ಲೂ ಇದ್ದು ಅದನ್ನು ತಿಳ್ಕೊಳ್ಳದೆ ಮಲಗಿರುವಂಥ ಸಮಾಜ ಅಂದರೆ ಅದು ಹಿಂದೂ ಸಮಾಜ. ಅದನ್ನೇ ಎಬ್ಬಿಸ್ತಕ್ಕಂಥ ಕೆಲಸ ನಮ್ಮದಾಗಿದೆ. ಎಬ್ಸೋರೆ ನಾವು ಸ್ವಲ್ಪ ಹಿಂದೆ ಹೋಗ್ಬಿಟ್ರೆ ಹೇಗೆ ಎಬ್ಸೋದು? ಸಾಹಿತಿ ಪಾರೇರ ಹೇಮಂತ್ ಮಾತನಾಡಿ, ಹಿಂದೂ ನಾವೆಲ್ಲರೂ ಒಂದು ಎಂಬ ಮಾತು ಕೇವಲ ಸಭೆ ಸಮಾರಂಭಕ್ಕೆ ಮಾತ್ರ ಸೀಮಿತವಾಗಿರದೆ ಜಾತಿ ತಾರತಮ್ಯದಿಂದ ಹೊರಬಂದು ಹಿಂದೂಗಳು ಒಗ್ಗಟ್ಟಾಗಿ ಮುಂದುವರಿಯಬೇಕು. ಜಾತಿ ಪದ್ಧತಿ ಇರುವವರೆಗೂ ಹಿಂದೂಗಳನ್ನು ಒಡೆದು ಆಳುವವರು ಇರುತ್ತಾರೆ. ಆದ್ದರಿಂದ ಬಲಿಷ್ಠ ಹಿಂದೂ ಸಮಾಜವನ್ನು ಕಟ್ಟುವ ಶಕ್ತಿ ಯುವಕರಿಗೆ ಇರಬೇಕು. ಮೊದಲಿಗೆ ನಾವೆಲ್ಲ ಒಂದು ಎನ್ನುವ ಭಾವನೆ ಮೂಡಬೇಕು ಎಂದರು. ಹಿಂದೂ ನಾವೆಲ್ಲ ಒಂದು ಅಂತ ನಾವು ಹೇಳಿ ಇಲ್ಲಿವರೆಗೂ ನಾವು ಹಲವಾರು ಸಂಘಟನೆ ಮುಖಾಂತರ ಹಿಂದೂ ತತ್ವಗಳು, ನಮ್ಮ ಸನಾತನ ಧರ್ಮದ ಸಂದೇಶಗಳನ್ನ ನಾವು ಸಮಾರಂಭ ಸಭೆಗಳಲ್ಲಿ ಒಪ್ಪಲೆಗಳಲ್ಲಿ ಅದು ಸಭೆ ಸಮಾರಂಭಗಳಲ್ಲಿ ಮಾತ್ರ ಸೀಮಿತ ಆಗ್ತಾ ಇದೆ. ಎಲ್ಲಿ ಹಿಂದೂಗಳು ನಾವೆಲ್ಲ ಒಂದು ಎಷ್ಟೇ ನಾವು ದೂರಾಗಿ ಉಪಯೋಗಿಸೋ ನಾವು ಜಾತಿ ಪದ್ಧತಿ ನಿರ್ಮೂಲನೆ ಆಗದೆ ಹಿಂದೂ ಸಮಾಜ ಮುಂದುವರಿಯಲು ಸಾಧ್ಯತೆ ಇಲ್ಲ. ನಮ್ಮನ್ನು ಹೊಡಿತಾ ಇರೋದೇ ಈ ಜಾತಿ ಪದ್ಧತಿ. ಈ ಜಾತಿ ಪದ್ಧತಿ ನಿರ್ಮೂಲನೆ ಆಗಬೇಕು ಅಂತ ಹೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಮೀಸಲಾತಿಗಳು ಕೆಳವರ್ಗಗಳು ಮೇಲ್ವರ್ಗಗಳು ಆ ಜಾತಿ ಪದ್ಧತಿಯನ್ನು ಮೀರಿ ಬೆಳೆದು ಒಂದಾಗಬೇಕು, ಸಮಾನತೆ ಸಾಧಿಸಬೇಕು ಅಂತ ಹೇಳಿ ಅವರು ಶ್ರಮಪಟ್ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಇವತ್ತು ಎಲ್ಲಿವರೆಗೆ ಜಾತಿ ಪದ್ಧತಿ ಮೇಲಿಟ್ಟಿರುವ ತಾರತಮ್ಯ ಹೋಗುವುದಿಲ್ಲೋ ಅಲ್ಲಿವರೆಗೆ ಹಿಂದೂಗಳನ್ನು ಒಳಗಾಡುವ ಕೆಲಸ ನಡೀತಾನೆ ಆಗ್ತದೆ. ನಮ್ಮ ದೇಶ ಮತ್ತು ಧರ್ಮದ ಶಕ್ತಿ ನಮ್ಮ ದೇಶದ ಹಿಂದುತ್ವ ಅಥವಾ ಹಿಂದೂ ಸಮಾಜವನ್ನು ಕಟ್ಟುವ ಶಕ್ತಿ ಯುವಕರಿಗೆ ಇದೆ. ಯುವ ಸಮುದಾಯದ ಮುಖಂಡರು ಸುಭದ್ರ ಹಿಂದೂ ಸಮಾಜದ ಪುತ್ರ ಬುನಿಯಾದಿಯಾಗಿ ಒಂದು ಗಟ್ಟಿಯಾಗಿ ನಿಲ್ಲಬೇಕು ಅಂತ ಹೇಳಿದ್ರೆ ಯುವಜನರು ಈ ಜಾತಿ ಪದ್ಧತಿಯನ್ನು ತೊಡಿಬೇಕು. ನಾವೆಲ್ಲರೂ ಒಂದು ಅನ್ನುವ ಮನೋಭಾವವನ್ನು ಹೊಂದಬೇಕು. ಸಮಾಜದಲ್ಲಿ ಸ್ವಸ್ಥ ಸಮಾಜಕ್ಕೆ ಮಾದರಿಯಾಗಬೇಕು ಅಂತ ನಾನು. ಕಾರ್ಯಕ್ರಮಕ್ಕೂ ಮುನ್ನ ಭಾರತಾಂಬೆಯ ಭಾವಚಿತ್ರಕ್ಕೆ ಗಣ್ಯರು ಪುಷ್ಪನಮನ ಸಲ್ಲಿಸಿದರು.
ಹಿಂದೂ ಜಾಗರಣ ವೇದಿಕೆಯ ಪ್ರಾಂತ ಸಹ ಸಂಯೋಜಕ ಮಹೇಶ್ ಕಡಗದಾಳು, ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಅಜಿತ್ ಕುಕ್ಕೇರ, ಜಿಲ್ಲಾ ಯುವವಾಣಿ ಪ್ರಮುಖ್ ಸುನಿಲ್ ಮಾದಪ್ಪ, ಮಡಿಕೇರಿ ತಾಲೂಕು ಸಂಯೋಜಕ ದುರ್ಗೇಶ್ ವೇದಿಕೆಯಲ್ಲಿದ್ದರು.